ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 135ನೇ ಅಧ್ಯಾಯದಲ್ಲಿ ಹರಿವಂಶ ಶ್ರವಣದ ಫಲ ಮತ್ತು ವಾಚಕರಿಗೆ ಕೊಡಬೇಕಾದಂತಹ ದಕ್ಷಿಣೆ ಇತ್ಯಾದಿಗಳ ವಿವರವನ್ನು ನಾವು ನೋಡ್ತೀವಿ. ಹರಿವಂಶ ಶ್ರವಣದಿಂದ ಪ್ರಾಪ್ತವಾಗುವಂತಹ ಫಲ ಏನು, ವಾಚಕನಿಗೆ ಎಷ್ಟು ದಕ್ಷಿಣೆ ಕೊಡಬೇಕು, ಈ ವಿಷಯಗಳನ್ನು ನನಗೆ ತಿಳಿಸಿ ಅಂತ ಜನಮೇಲೆ ಪ್ರಶ್ನಿಸಿದ. ವೈಶಂಪಾಯನರು ಅದಕ್ಕೆ ಉತ್ತರವನ್ನು ಹೇಳಿದರು. ಭರತ ವಂಶದ ಶಿರೋಮಣಿಯಾದಂಥ ರಾಜನೇ, ಹರಿವಂಶ ಪುರಾಣವನ್ನು ಕೇಳಿದ ನಂತರ ಶರೀರ, ವಾಣಿ ಮತ್ತು ಮನಸ್ಸುಗಳು ಮೂಲಕವಾಗಿ ನಾವು ಪಡೆದುಕೊಂಡಂತಹ ಸಕಲ ಪಾಪಗಳು ಕೂಡ ಸೂರ್ಯೋದಯ ಆದಾಗ ಅಂಧಕಾರ ಹೇಗೆ ತೊಲಗಿ ಹೋಗ್ತದೆ ಹಾಗೆ ನಾಶ ಆಗ್ತವೆ. 18 ಪುರಾಣದ ಶ್ರವಣದಿಂದ ಯಾವ ಫಲ ಪ್ರಾಪ್ತವಾಗುವುದಿದೆಯೋ ಅದಷ್ಟು ಫಲವೂ ಕೂಡ ಕೇವಲ ಹರಿವಂಶದ ಪಾರಾಯಣ ಮತ್ತು ಶ್ರವಣದಿಂದಲೇ ವಿಷ್ಣು ಭಕ್ತನಿಗೆ ದೊರೆಯುವುದಿದೆ. ಈ ಹರಿವಂಶ ಪುರಾಣದ ಒಂದು ಶ್ಲೋಕದ ಅರ್ಧ ಭಾಗವನ್ನಾಗಲಿ ಕಾಲು ಭಾಗವನ್ನಾಗಲಿ ಶ್ರದ್ಧೆಯಿಂದ ಕೇಳುವಂಥವನು ವಿಷ್ಣು ಪದವನ್ನು ಸೇರ್ತಾನೆ. ಈ ಕಲಿಯುಗದಲ್ಲಿ ಮನುಷ್ಯರಲ್ಲಿ ಹರಿವಂಶದ ಕಥೆಯನ್ನು ಶ್ರವಣ ಮಾಡುವಂತಹ ಮತ್ತು ಶ್ರವಣ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡುವ ಪುಣ್ಯಾತ್ಮರು ಬಹಳ ವಿರಳ. ಹಾಗಾಗಿಯೇ ಈ ಶ್ರವಣಕ್ಕೆ ಅಷ್ಟೊಂದು ಮಹತ್ವ ಇರುವುದನ್ನು ನಾವು ಮನಗಾಣಬೇಕು. ಸಂತಾನದ ಅಪೇಕ್ಷೆಯುಳ್ಳಂತಹ ಸ್ತ್ರೀಯರು ವಿಷ್ಣುವಿನ ಕೀರ್ತನೆಯನ್ನ ಮಾಡುವಂತಹ ಈ ಪುರಾಣದ ಶ್ರವಣವನ್ನು ಮಾಡಬೇಕು. ವಾಚಕನಿಗೆ ಸುವರ್ಣ ನಾಣ್ಯದ 3 ಸುವರ್ಣ ನಾಣ್ಯಗಳ ದಕ್ಷಿಣೆಯನ್ನು ಕೊಟ್ಟರೆ ಶ್ರೋತೃವಿಗೆ ಸಕಲವಾದಂತಹ ಫಲವೂ ಕೂಡ ದೊರೆಯುವುದು ಸಾಧ್ಯ. ವಾಚಕನಿಗೆ ವಸ್ತ್ರಾಭರಣವನ್ನ ಮತ್ತು ಚಿನ್ನದ ತಗಡಿನಿಂದ ಕೂಡಿದಂತಹ ಕೋಡುಗಳಿಂದ ಶೋಭಿತವಾದಂತಹ ಕಪಿಲಧೇನುವನ್ನು ದಾನ ಮಾಡಬೇಕು. ಕೈಗಳಿಗೆ ಆಭರಣಗಳನ್ನ, ಅಂಗದ ಕೇಯೂರಗಳನ್ನ, ಕರ್ಣಾಭರಣಗಳನ್ನು ದಾನ ಮಾಡಬೇಕು. ವಾಹನವನ್ನು ದಾನ ಮಾಡಬೇಕು. ಬ್ರಾಹ್ಮಣನಿಗೆ ಬಹುದಾನ ಮಾಡಬೇಕು. ಬಹುದಾನಕ್ಕೆ ಸಮಾನವಾದಂತಹ ದಾನ ಹಿಂದೆ ಯಾವುದೂ ಕೂಡ ಇಲ್ಲ, ಮುಂದೂ ಕೂಡ ಅಂತ ದಾನ ಇರೋದಿಲ್ಲ. ಅಂತಹ ಅದ್ವಿತೀಯವಾದಂತಹ ದಾನ ಅದು. ಹರಿವಂಶದ ಪುರಾಣವನ್ನು ಕೇಳುವಂಥವನು ಸರ್ವ ಪ್ರಕಾರದ ಪಾಪದಿಂದಲೂ ಮುಕ್ತನಾಗಿ ವಿಷ್ಣು ಪದವನ್ನು ಸೇರ್ತಾನೆ. 11 ತಲೆಮಾರಿನ ಪಿತೃಗಳನ್ನು ಕೂಡ ಆತ ಉದ್ಧರಿಸ್ತಾನೆ. ಹೇಳುವವರು ಮತ್ತು ಕೇಳುವವರು ಇಬ್ಬರಿಗೂ ಕೂಡ ಈ ಫಲ ದೊರೆಯಲಿದೆ. ತನ್ನನ್ನು ಉದ್ಧಾರ ಮಾಡಿಕೊಂಡು ಪತ್ನಿ ಪುತ್ರರನ್ನು ಕೂಡ ಉದ್ಧಾರ ಮಾಡ್ತಾನೆ. ಈ ಪುರಾಣವನ್ನು ಕೇಳಿದ ಬಳಿಕ ಈ ಇಲ್ಲಿರುವಂತಹ ಶ್ಲೋಕದ ಸಂಖ್ಯೆಯ 10ನೇ ಒಂದು ಭಾಗದಿಂದ, ಅಂದ್ರೆ 1300 ಬಾರಿ ಮೂಲಭಂಗದಿಂದ, ಅಂದ್ರೆ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥದ್ದು ಹೋಮ ಮಾಡಬೇಕು. ಹರಿವಂಶದ ಪುರಾಣವನ್ನು ಸ್ಮರಣೆ ಮಾಡಿಕೊಳ್ಳುವುದರ ಮೂಲಕವೇ ಮನುಷ್ಯ ಸಕಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ. ಮಕ್ಕಳನ್ನು ಪಡ್ಕೊಳ್ತಾನೆ. ನಿರ್ಧನನು ಧನವಂತನಾಗ್ತಾನೆ. ಹರಿವಂಶ ಪುರಾಣದ ಶ್ರವಣದಿಂದ ಶ್ರೋತೃವು ಅಶ್ವಮೇಧ ಮೊದಲಾದ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡುವುದರಿಂದ ಬರುವ ಫಲವನ್ನು ಪಡ್ಕೊಳ್ತಾನೆ. ಬ್ರಹ್ಮ ಭ್ರೂಣ ಗೋಘ್ನ ಸುರಾತೋ ಗುರುತಲ್ಪಕ ಸಖತ್ ಪುರಾಣ ಶ್ರವಣ ಭೂತೋ ಭವತಿ ನಾನ್ಯಥ. ಬ್ರಹ್ಮಹತ್ಯೆ ಮಾಡಿದವನಾಗ್ಲಿ, ಭ್ರೂಣ ಹತ್ಯೆ ಮಾಡಿದವನಾಗ್ಲಿ, ಗೋಹತ್ಯೆ, ಸುರಾಪಾನ, ಗುರುಪತ್ನಿ ಗಮನ ಮೊದಲಾದ ಪಾಪಗಳನ್ನು ಮಾಡಿದವರೆಲ್ಲರೂ ಕೂಡ ಹರಿವಂಶ ಶ್ರವಣವನ್ನು ಮಾಡುವ ಮೂಲಕ ಪಾಪ ವಿಮುಕ್ತರಾಗ್ತಾರೆ. ಜನಮೇಲೇನೆ, ಇಲ್ಲಿಯವರೆಗೆ ನಾನು ನಿಮಗೆ ಶ್ರೀಕೃಷ್ಣನ ಅಪಾರವಾದಂತಹ ಅದ್ಭುತವಾದಂತಹ ಮಹಿಮೆಗಳ ವರ್ಣನೆಯನ್ನು ಮಾಡಿದ್ದೇನೆ. ಈ ಹರಿವಂಶ ಪುರಾಣವನ್ನು ಕೇಳುವವನು ಮತ್ತು ಹೇಳುವವರಿಬ್ಬರು ಕೂಡ ಪರಮ ದುರ್ಲಭವಾದಂತಹ ವಿಷ್ಣುವಿನ ಸ್ಥಾನವನ್ನು ಪಡ್ಕೊಳ್ತಾರೆ. ಇದಂ ಮಯಾತೆ ಪ್ರಕೀರ್ತಿತಂ ಮಹತ್ ಶ್ರೀಕೃಷ್ಣ ಮಹಾತ್ಮ್ಯಂ ಅಪಾರಮದ್ಭುತಂ ಶೃಣ್ವನ್ ಪಠನ್ ನಾಶ ಸಮಾಪ್ನುಯಾತ್ ಫಲಂ ಹೆಚ್ಚಾಪಿ ಲೋಕೇಶು ಸುದುರ್ಲಭಂ ಮಹತ್. ಅಲ್ಲಿಗೆ
ಹರಿವಂಶದ ಭವಿಷ್ಯ ಪರ್ವದ 135ನೇ ಅಧ್ಯಾಯ ಸಮಾಪ್ತ ಆಗಿದೆ ಮತ್ತು ಹರಿವಂಶ ಗ್ರಂಥವು ಕೂಡ ಪರಿಸಮಾಪ್ತವಾಗಿದೆ.